ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಭಾಗದ 12ನೇ ಟಾಪಿಕ್ ಕೌಂಟಿಂಗ್ ಫಿಗರ್ಸ್ ಅಥವಾ ಆಕೃತಿಗಳ ಎಣಿಕೆ ಪಾರ್ಟ್ 2 ಅನ್ನ ಮಾಡೋಣ. ಲಾಸ್ಟ್ ಟೈಮ್ ಪಾರ್ಟ್ 1 ಮಾಡಿದ್ದೆ, ಎಲ್ಲ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೆ. ಸೊ ಇನ್ನ ಸ್ವಲ್ಪ ಅಡ್ವಾನ್ಸ್ ಕ್ವೆಶನ್ಸ್ ಅನ್ನ ಇದ್ರಲ್ಲಿ ಮಾಡಿದ್ರೆ ನಿಮ್ಗೆ ಕ್ವೆಶನ್ ಸಾಲ್ವ್ ಮಾಡಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತ ಪಾರ್ಟ್ 2 ಅನ್ನ ಕೂಡ ಮಾಡ್ತಿದ್ದೀನಿ. ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ನೋಡಿ. ಸೊ ನಿಮ್ಗೆ ವರ್ಗಗಳನ್ನ ಅಥವಾ ಸ್ಕ್ವೇರ್ಸ್ ಗಳನ್ನ ಲೆಕ್ಕ ಮಾಡ್ಲಿಕ್ಕೆ ಆಲ್ರೆಡಿ ಗೊತ್ತೇ ಇದೆ. ಸೊ ಇದನ್ನ ತಗೊಂಡ್ರೆ, ಈ ಫಿಗರ್ ಅನ್ನ ತಗೊಂಡ್ರೆ ಇಲ್ಲಿ ಎಷ್ಟು ಸ್ಕ್ವೇರ್ಸ್ ಇರುತ್ತೆ? 1 2 3 4 ಮತ್ತೆ ಹೊರಗಿನದ್ದೊಂದು 5. ಸರಿ ಅಲ್ಲ? ಸೊ 5 ಪ್ಲಸ್ ಎಷ್ಟಿದೆ ಆತರ ಒಟ್ಟು? 1 2 3 4 4 ಇದೆ ಇಂಟು 4 20 ಸ್ಕ್ವೇರ್ಸ್ ಇರುತ್ತೆ ಅದರಲ್ಲಿ. ಆಮೇಲೆ ಇದನ್ನ ಬಿಟ್ಮೇಲೆ ಇದು 1 2 3 4 5 6 7 8 9 10 11 12 13 14 15 16. ಸರಿ ಅಲ್ಲ? ಬಟ್ ಹೀಗೆ ಕೌಂಟ್ ಮಾಡ್ಬೇಕಾ ನಾವು? ಹೀಗೆ ಕೌಂಟ್ ಮಾಡೋ ಅಗತ್ಯ ಇಲ್ಲ. ಯಾಕೆ? ನಾವು 4 x 4 ಹೇಗೆ ಕೌಂಟ್ ಮಾಡ್ಬೇಕಂತ ಆಲ್ರೆಡಿ ನೋಡಿದೀವಿ. ಸರಿ ಅಲ್ಲ? ಹೀಗಿದ್ರೆ 4 x 4 1 2 3 4 2 3 4 ಹೇಗೆ ಕೌಂಟ್ ಮಾಡ್ಬೇಕು? 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಹೀಗೆ ಮಾಡ್ಬೇಕಂತ ಆಲ್ರೆಡಿ ನೋಡಿದೀವಿ. ಸರಿ ಅಲ್ಲ? ಸೊ ನಮ್ಗೆ ಬೇಸಿಕ್ ಕೌಂಟಿಂಗ್ ಗೊತ್ತಿದ್ರೆ, ಬೇಸಿಕ್ ಶೇಪ್ಸ್ ನ ಕೌಂಟಿಂಗ್ ಗೊತ್ತಿದ್ರೆ ಅದನ್ನ ಮಿಕ್ಸ್ ಮಾಡಿ ಕೊಟ್ರೆ ಕೂಡ ನಾವು ಈಸಿಯಾಗಿ ಕೌಂಟ್ ಮಾಡ್ಬೋದು. ಸೊ 1 ಪ್ಲಸ್ 4 ಪ್ಲಸ್ 9 ಪ್ಲಸ್ 16 ಒಟ್ಟು ಎಷ್ಟಾಗುತ್ತೀರಿ? 30. ಸರಿ ಅಲ್ಲ? ಸೊ 20 ಪ್ಲಸ್ 30 50. ಈಸಿನಾ? ಓಕೆ. ಸೊ ನೆಕ್ಸ್ಟ್ ನೋಡಿ, ಕೆಲವೊಂದು ಕಾಂಪ್ಲಿಕೇಟೆಡ್ ಕಾಂಪ್ಲೆಕ್ಸ್ ಫಿಗರ್ ಗಳನ್ನ ಕೊಟ್ಟಿದ್ರೆ, ಶೇಪ್ ಗಳನ್ನ ಕೊಟ್ಟಿದ್ರೆ, ಆಗ ಅದ್ರಲ್ಲಿ ಯಾವ್ದಾದ್ರು ಬೇಸಿಕ್ ಶೇಪ್ ಅಡಗಿದ್ಯಾ ಅಂತ ನೋಡ್ಬೇಕು. ಸೊ ಇಲ್ಲಿ ನೋಡಿ, ಇದ್ರಲ್ಲಿ ಎಷ್ಟು ಟೋಟಲ್ ಇರುತ್ತೆ? ಇದು 1, ಹೀಗೆ 4 ಇರುತ್ತೆ. 4 ಪ್ಲಸ್ ಹೊರಗಿರೋದೊಂದು 5. ಸರಿಯಲ್ಲ? ಆಮೇಲೆ ಇದು ಒಂದು 6. ಸೊ ಈ ಶೇಪ್ ಅಲ್ಲಿ ಒಟ್ಟು 6 ಸ್ಕ್ವೇರ್ಸ್ ಇದೆ, 6 ವರ್ಗಗಳಿದೆ. ಸೊ ಇದನ್ನ ನೋಡಿದ್ರೆ ಈ ಹೊರಗಡೆ ಇರೋ ಶೇಪಿಗೆ ಇದು ಹಾಗೆ ಅನ್ಸ್ತಿದ್ಯಾ? ಸೊ ಅದ್ರಲ್ಲಿ ಎಷ್ಟಿರುತ್ತೆ? 6 ಇರುತ್ತೆ. ಸರಿ ಅಲ್ಲ? ಮತ್ತೆ ಇಲ್ಲಿನ ಶೇಪಿಗೆ ಇದು ಬೇಸಿಕ್ ಫಿಗರ್ ತರ ಇದೆಯಾ? ಸೊ ಅಲ್ಲೂ 6 ಇರುತ್ತಾ? ಆಮೇಲೆ ಅದ್ರೊಳಗಡೆ 1 2 3 4 ಇದೊಂದು 5 ಪ್ಲಸ್ 5. ಸೊ ಫಿಗರ್ ತುಂಬಾ ಕಾಂಪ್ಲೆಕ್ಸ್ ಆಗಿ ಕಾಣಿಸ್ಬೋದು, ಬಟ್ ಲೆಕ್ಕ ಮಾಡಕ್ಕೆ ಈಸಿಯಾಗಿ ಇರುತ್ತೆ. ಸೊ ಫಿಗರ್ ಅನ್ನ ನೋಡಿ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟ್ರೈ ಮಾಡಿದ್ರೆ ಉತ್ತರ ಬರುತ್ತೆ. ಸೊ 12 ಪ್ಲಸ್ 5 ಎಷ್ಟಾಗುತ್ತೆ? 17. ಸೊ ಇಲ್ಲಿ 17 ಸ್ಕ್ವೇರ್ಸ್ ಅಥವಾ 17 ವರ್ಗಗಳಿದೆ. ಓಕೆ. ಸೊ ನಾವು ರೆಕ್ಟಾಂಗಲ್ಸ್ ಅನ್ನ ಕೂಡ ಕೌಂಟ್ ಮಾಡಕ್ಕೆ ನೋಡಿದ್ವಿ. ಹೇಗ್ ನೋಡಿದ್ವಿ? ಈ ತರ ರೆಕ್ಟಾಂಗಲ್ಸ್ ಇದ್ರೆ ಏನ್ ಮಾಡ್ಬೇಕು? 1 2 3 4 1 2 ಹೀಗೆ ಬರ್ಕೊಂಡು ಇದು ಒಟ್ಟು ಲೆಕ್ಕ ಹಾಕ್ಬೇಕು. 4 ಪ್ಲಸ್ 3 7 7 ಪ್ಲಸ್ 2 9 9 ಪ್ಲಸ್ 1 10. ಇಲ್ಲಿ 3. ಸೊ ಏನ್ ಮಾಡಿದ್ವಿ? 10 ಇಂಟು 3 ಮಾಡಿದ್ವಿ. ಸರಿ ಅಲ್ಲ? 30. ಬಟ್ ಇಲ್ಲಿ ಒಂದೇ ಲೈನ್ ಇದೆಯಲ್ಲ, ಒಂದೇ ಲೈನ್ ಇದ್ರು ಅದೇ ಮಾಡ್ಬೇಕು ನಾವು. 1 2 3 4 5 6 7 8 9. ಸೊ 9 ಪ್ಲಸ್ 1 10, 2 ಪ್ಲಸ್ 8 10, 3 ಪ್ಲಸ್ 7 10, 4 ಪ್ಲಸ್ 6 10. 10 ಇಂಟು 4 40 ಪ್ಲಸ್ ಮಧ್ಯದಲ್ಲಿ ಒಂದು 5 45. ಸೊ ಇದ್ರಲ್ಲಿ ಒಟ್ಟು ಎಷ್ಟು ರೆಕ್ಟಾಂಗಲ್ಸ್ ಇದೆ? 45 ರೆಕ್ಟಾಂಗಲ್ಸ್ ಇದೆ. ಸರಿನಾ? ಸೊ ಇಲ್ಲೂ ಕೂಡ 45 ಇರ್ಬೇಕು. ಹಾಗಾದ್ರೆ ಇಲ್ಲೂ 45 ಇರ್ಬೇಕು. ಮತ್ತೆ ಹೀಗ್ ನೋಡಿದ್ರೆ 1 2 3 6 ಇರ್ಬೇಕು. 3 ಪ್ಲಸ್ 2 ಪ್ಲಸ್ 1. ಸರಿಯಲ್ಲ? ಸೊ 6 ಇರ್ಬೇಕು. ಸೊ ಒಟ್ಟು ಎಷ್ಟಾಗುತ್ತೆ? 45 ಪ್ಲಸ್ 45 90. 90 ಪ್ಲಸ್ 6 96. ಬಟ್ ಇಲ್ಲೇನಾಗ್ತಿದೆ? ಈ ಒಂದು ರೆಕ್ಟಾಂಗಲ್ ಇದಕ್ಕೂ ಆಡ್ ಆಗಿದೆ, ಮತ್ತೆ
ಇದಕ್ಕೂ ಆಡ್ ಆಗಿದೆ, ಸರಿಯಲ್ಲ? ಮತ್ತೆ ಈ ರೆಕ್ಟಾಂಗಲ್ ಕೂಡ ಇದಕ್ಕೆ ಮತ್ತೆ ಇದಕ್ಕೆ ಎರಡಕ್ಕೂ ಆಡ್ ಆಗಿದೆ. ಸೊ ಆ ಎರಡು ರೆಕ್ಟಾಂಗಲ್ ಅನ್ನ ನಾವು ಮೈನಸ್ ಮಾಡ್ಬೇಕು. ಸೊ 96 ಮೈನಸ್ 2 ಇಲ್ಲಿ ಒಟ್ಟು ಎಷ್ಟಾಗುತ್ತೆ ಈಗ 94. ಸೊ 94 ಯಾವ್ದಕ್ಕೆ ಉತ್ತರ? ಕೆಳಗಡೆ ಇದಕ್ಕೆ 96 ಮೈನಸ್ 2 94. ಸೊ ಇಲ್ಲಿ 45, ಇಲ್ಲೂ 45, ಈ ಕಡೆ ತಗೊಂಡ್ರೆ ಇಲ್ಲಿ 6, ಒಟ್ಟು 96. ಮತ್ತೆ ಈ ರೆಕ್ಟಾಂಗಲ್ ನ ಮೈನಸ್ ಮಾಡಿದ್ರೆ ಏನಾಗುತ್ತೆ? 94 ಆಗುತ್ತೆ. ಈಸಿ ಅಲ್ಲ? ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಟ್ರಯಾಂಗಲ್ಸ್ ನ ಕೌಂಟ್ ಮಾಡ್ಬೇಕು. ನಾವು ಬೇಸಿಕ್ ಆಗಿ ಹೀಗೆ ಒಂದ್ ಶೇಪ್ ಕೊಟ್ರೆ ಏನ್ ಮಾಡ್ಬೇಕಂತ ಹೇಳಿದ್ವಿ, ಇದು 1 2 3 4 5 6 ಹೀಗೆ ಬರ್ಕೊಂಡು ಡಬಲ್ ಮಾಡ್ಬೇಕಂತ ಹೇಳಿದ್ವಿ. 6 into 2 12 ಆಗುತ್ತೆ, ಸರಿಯಲ್ಲ? ಸೊ ಇಲ್ಲೇನಾಗ್ತದೆ 1 2 3 4 5 6 7 8 ಇದೆಯಾ? ಒಳಗಡೆ ಕೂಡ ಸೇಮ್ ಅದೇ ತರ ಇದೆ, 1 2 3 4 5 6 7 8. ಸೊ ಹೊರಗಡೆ 8 into 2, ಒಳಗಡೆ ಕೂಡ 8 into 2, ಒಟ್ಟು ಎಷ್ಟಾಗುತ್ತೆ? 16 plus 16 32 ಆಗುತ್ತೆ. ಈಸಿ ಅಲ್ಲ? ಓಕೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 1 2 3 4 8 ಇಲ್ಲೂ ಕೂಡ 8, ಇಲ್ಲೂ ಕೂಡ 8, ಇಲ್ಲೂ ಕೂಡ 8. 8 into 4 ಎಷ್ಟು? 32. ಆಮೇಲೆ ಎರಡೆರಡು ತಗೊಂಡು ನೋಡ್ಬೇಕು. ಇದು ಒಂದು ಬೇಸಿಕ್ ಶೇಪ್, ಇದು ನಮ್ಮ ಬೇಸಿಕ್ ಶೇಪ್. ಈ ಬೇಸಿಕ್ ಶೇಪ್ ಅನ್ನ 2 2 ತಗೊಂಡ್ ನೋಡಿದ್ರೆ, ಹೀಗ್ ತಗೊಂಡ್ ನೋಡಿದ್ರೆ, ಇದು ಎರಡನ್ನ ತಗೊಂಡ್ ನೋಡಿದ್ರೆ ಏನ್ ಬರ್ತಿದೆ? ಈ ಟ್ರಯಾಂಗಲ್ ಒಂದು ಕಾಮನ್, ಮತ್ತೆ ಈ ಟ್ರಯಾಂಗಲ್ ಒಂದು ಕಾಮನ್ ಬರ್ತಿದೆ. ಸೊ 2 ಬರ್ತಿದೆ ಕಾಮನ್, ಸರಿಯಲ್ಲ? ಇದನ್ನ ಎರಡನ್ನ ತಗೊಂಡ್ರೆ ಮತ್ತೆ 2 ಬರುತ್ತೆ, ಇದು ಎರಡನ್ನ ತಗೊಂಡ್ರೆ ಮತ್ತೆ 2 ಬರುತ್ತೆ. ಸೊ ಪ್ಲಸ್ 6 ಜಾಸ್ತಿ ಆಗ್ತಿದ್ಯಾ? 6. ಆಮೇಲೆ 3 3 ತಗೊಂಡ್ರೆ ಏನಾದ್ರು ಎಕ್ಸ್ಟ್ರಾ ಬರ್ತಿದೆ. ಈ 3 ತಗೊಂಡ್ರೆ ಈ ಟ್ರಯಾಂಗಲ್ ಕ್ರಿಯೇಟ್ ಆಗ್ತಿದೆ ನೋಡಿ. ಆಮೇಲೆ ಈ 3 ತಗೊಂಡ್ರೆ ಮತ್ತೆ ಈ ಟ್ರಯಾಂಗಲ್ ಕ್ರಿಯೇಟ್ ಆಗ್ತಿದೆ, ಸರಿಯಲ್ಲ? ಸೊ ಪ್ಲಸ್ 2 ಆಮೇಲೆ 4 ತಗೊಂಡಾಗ ಯಾವ್ದಾದ್ರು ಟ್ರಯಾಂಗಲ್ ಕ್ರಿಯೇಟ್ ಆಗ್ತಿದ್ಯಾ? ಆಗ್ತಿದೆ. ಯಾವುದು? ಇದನ್ನ ನೋಡಿ, ಇದು ಕ್ರಿಯೇಟ್ ಆಗ್ತದೆ 4 ತಗೊಂಡಾಗ. ಸೊ ಪ್ಲಸ್ 1 ಎಷ್ಟಾಗುತ್ತೆ ಒಟ್ಟು? 32 6 38 40 41. ಸೊ ಇದರಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿದೆ, ಎಷ್ಟು ಟ್ರಯಾಂಗಲ್ಸ್ ಇದೆ? ಒಟ್ಟು 41 ಟ್ರಯಾಂಗಲ್ಸ್ ಇದೆ. ಓಕೆ, ಇದು ಕೂಡ ತುಂಬಾನೇ ಈಸಿ ಯೋಚನೆ ಮಾಡಿದ್ರೆ. ನಾನೇನ್ ಹೇಳ್ದೆ, ಬೇಸ್ ಅನ್ನ ತಗೋಬೇಕು. ಸೊ ಈ ಬೇಸ್ ಅನ್ನ ತಗೊಂಡಾಗ ಒಟ್ಟು ಎಷ್ಟು ಟ್ರಯಾಂಗಲ್ಸ್ ಆಗುತ್ತೆ? ಇದು ಈ ಟ್ರಯಾಂಗಲ್ 1 2 3, ಆಮೇಲೆ ಇದು 2 4 5, ಒಟ್ಟು ಹೊರಗಿರೋದೊಂದು 6. ಸೊ 1 2 3 ಹೇಗ್ ಲೆಕ್ಕ ಮಾಡ್ಬೇಕಂದ್ರೆ ಇಲ್ಲಿ 6. ಈ ಬೇಸ್ ಅನ್ನ ತಗೊಂಡಾಗ ಮತ್ತೆ 1 2 3, ಇಲ್ಲೂ ಕೂಡ 6, ಮತ್ತೆ ಇಲ್ಲೂ ಕೂಡ ಈ ಬೇಸ್ ಅನ್ನ ತಗೊಂಡಾಗ 1 2 3 6. ಒಟ್ಟು ಎಷ್ಟು ಟ್ರಯಾಂಗಲ್ಸ್? ಇಲ್ಲಿ 18 ಟ್ರಯಾಂಗಲ್ಸ್ ಆಗುತ್ತೆ. ಸೊ ಈ ಪಾರ್ಟ್ 2 ನೋಡಕ್ ಮುಂಚೆ ಪಾರ್ಟ್ 1 ಅನ್ನ ನೋಡಿ, ಯಾಕಂದ್ರೆ ಅದ್ರಲ್ಲಿ ಇದೆಲ್ಲ ಡಿಸ್ಕಸ್ ಮಾಡಿದ್ದೇನೆ. ಸೊ ಅದನ್ನ ನೀವು ನೋಡಿದ್ಮೇಲೆ ಇದು ತುಂಬಾ ಈಸಿ ಅನ್ಸುತ್ತೆ ಪಾರ್ಟ್ 2. ಓಕೆ, ಸೊ ನೆಕ್ಸ್ಟ್ ಈ ಫಾರ್ಮುಲಾ ಕೂಡ ಪಾರ್ಟ್ 1 ಅಲ್ಲೇ ಡಿಸ್ಕಸ್ ಮಾಡಿದೀನಿ. ಸೊ ಈ ತರ ಟ್ರಯಾಂಗಲ್ಸ್ ಕೊಟ್ಟಾಗ ನಂಬರ್ ಆಡ್ ಇದ್ದಾಗ, ಆಡ್ ಅಂದ್ರೆ ಹೇಗೆ ಕೌಂಟ್ ಮಾಡ್ಬೇಕು? 1 2 3 4 5 ಹೀಗೆ ನಂಬರ್ ಆಡ್ ಇದ್ದಾಗ ಈ ಫಾರ್ಮುಲಾನ ಯೂಸ್ ಮಾಡ್ಬೇಕು. n into n plus 2 into 2n plus 1 minus 1 divided by 8. ಈ -1 ನ್ಯೂಮರೇಟರ್ ಅಲ್ಲೇ ಇರ್ಬೇಕು, ಇದು ಆಚೆ ಹೀಗೆ ಹೋಗ್ಬಾರ್ದು. ಓಕೆ, ಸೊ ಇಲ್ಲಿ 5 ತಗೊಂಡಾಗ n 5 ಬರುತ್ತೆ, n plus 2 7 ಬರ್ತಿದೆ. 2n ಅಂದ್ರೆ 10, 10 plus 1 11 minus 1 divided by 8. ಸೊ ಅದು ಒಟ್ಟು ಗುಣಾಕಾರ ಮಾಡಿ ಮೈನಸ್ ಮಾಡಿದ್ರೆ 48 ಆನ್ಸರ್ ಬರುತ್ತೆ. ಸೊ ಹಾಗೆ ಈವನ್ ನಂಬರ್ಸ್ ಬಂದಾಗ ಇಲ್ಲಿ 6 ಇದೆ, 1 2 3 4 5 6. 6 ಬಂದಾಗ ಫಾರ್ಮುಲಾ ಇದು ಯೂಸ್ ಮಾಡ್ಬೇಕು. ಸೊ ಇಲ್ಲಿ 6 into 6 plus 2 8, ಆಮೇಲೆ 6 into 2 12, 12 plus 1 13, 13 divided by 8 ತಗೊಂಡಾಗ ಆನ್ಸರ್ 78 ಬರ್ತಿದೆ. ಸೊ ಈ ಫಾರ್ಮುಲಾನ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ, ಯೂಸ್ ಆಗುತ್ತೆ ದೊಡ್ಡ ದೊಡ್ಡ ಫಿಗರ್ಸ್ ಕೊಟ್ಟಾಗ.
ಸರಿನಾ? ಓಕೆ. ಸೊ ನೆಕ್ಸ್ಟ್ ಈ ತರ ಟ್ರಯಾಂಗಲ್ಸ್ ಕೊಟ್ಟಾಗ ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್, ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್ ಹಾಗೆ ಹೋಗ್ತಿದ್ದಾಗ ಮೊದಲು ಸೀದಾ ಟ್ರಯಾಂಗಲ್, ಆಮೇಲೆ ಅದ್ರೊಳಗಡೆ ಉಲ್ಟಾ ಟ್ರಯಾಂಗಲ್, ಆಮೇಲೆ ಮತ್ತೆ ಅದ್ರೊಳಗಡೆ ಸೀದಾ ಟ್ರಯಾಂಗಲ್, ಹೀಗೆ ಟ್ರಯಾಂಗಲ್ಸ್ ಹೋಗ್ತಿದ್ದಾಗ ಈ ಫಾರ್ಮುಲಾನ ನಾವು ಯೂಸ್ ಮಾಡ್ಬೋದು 4n-3. ಸೊ ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ? 1 ಟ್ರಯಾಂಗಲ್, ಸೆಕೆಂಡ್ ಟ್ರಯಾಂಗಲ್. ಸೊ ಇಲ್ಲಿ n ಏನಾಗುತ್ತೆ ಇದಕ್ಕೆ? 4 × 2 - 3. 4 × 2 8, 8 - 3 5. ಸೊ ಇದು ಹಾಗೆ ಕೌಂಟ್ ಮಾಡಿ ಕೂಡ ಚೆಕ್ ಮಾಡ್ಬೋದು. 1 2 3 4, ಹೊರಗಿರೋದೊಂದು 5. ಸರಿ ಅಲ್ಲ? ಇದು ಸರಿ ಬರ್ತಿದೆ. ಸೊ ಇಲ್ಲಿ n ಏನಾಗುತ್ತೆ? 1 ಟ್ರಯಾಂಗಲ್, 2 ಟ್ರಯಾಂಗಲ್, 3 ಟ್ರಯಾಂಗಲ್, 4 ಟ್ರಯಾಂಗಲ್. ಸೊ ಇಲ್ಲೇನಾಗುತ್ತೆ? 4 × 4 - 3, 16 - 3 13 ಆಗುತ್ತೆ. ಸೊ ಇದನ್ನ ಕೂಡ ಹಾಗೆ ಕೌಂಟ್ ಮಾಡ್ಬೋದು. ಸೊ 1 2 3 4 5 6 7 8 9 10, ಆಮೇಲೆ 11 12, ಹೊರಗಿರೋದೊಂದು 13. ಸೊ ಇಲ್ಲೂ ಕೂಡ 13 ಹಾಗೆ ಕೌಂಟ್ ಮಾಡಿ ನೋಡಿ. ಸೊ ಇದು ಹಾಗೆ ಕೌಂಟ್ ಮಾಡಕ್ ಕೂಡ ಈಸಿ ಇದೆ, ಫಾರ್ಮುಲಾ ಕೂಡ ಈಸಿ ಇದೆ. ನಿಮ್ಗೆ ಯಾವ್ದು ಈಸಿ ಅನ್ಸಿದ್ರೆ ಅದನ್ನ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದೇ ಫಿಗರ್ಗೆ ಏನ್ ಮಾಡಿದ್ದಾರೆ? ಇಲ್ಲಿ ಲೈನ್ ಡ್ರಾ ಮಾಡಿದ್ದಾರೆ, ಹೀಗೆ ಲೈನ್ ಡ್ರಾ ಮಾಡಿದ್ದಾರೆ ನೆಕ್ಸ್ಟ್ ಫಿಗರ್ ಅಲ್ಲಿ. ಸರಿ ಅಲ್ಲ? ಸೊ ಇಲ್ಲೂ ಕೂಡ ಅದೇ ಫಾರ್ಮುಲಾ ಯೂಸ್ ಮಾಡಿ 4n-3 ಯೂಸ್ ಮಾಡಿ. 4n-3 ಯೂಸ್ ಮಾಡಿದಾಗ ಆನ್ಸರ್ ಎಷ್ಟು ಬಂತು? 13 ಬಂತು. ಸರಿ ಅಲ್ಲ? ಸೊ 13 ಯೂಸ್ ಮಾಡಿ ಈ ಒಂದ್ ಎಕ್ಸ್ಟ್ರಾ ಲೈನ್ 2 ಟ್ರಯಾಂಗಲ್ಸ್ ಅನ್ನು ಕ್ರಿಯೇಟ್ ಮಾಡ್ತಿದೆ. ಇದು 1 2, ಮತ್ತೆ ಇದು ಆಲ್ರೆಡಿ ಲೆಕ್ಕ ಆಗಿದೆ. ಸರಿ ಅಲ್ಲ? ಕೌಂಟ್ ಆಗಿದೆ ಇದು ಆಲ್ರೆಡಿ. ಸೊ ಅದನ್ನ ತಗೊಳ್ಳೋದು ಬೇಡ. ಸೊ 1 2 ಎಷ್ಟು ಲೈನ್ಸ್ ಕ್ರಿಯೇಟ್ ಆಗ್ತದೆ ಇಲ್ಲಿ? 1 2 3 4 5 6 ಲೈನ್ಸ್ ಕ್ರಿಯೇಟ್ ಆಗ್ತದೆ. ಎಲ್ಲ ಲೈನ್ 2 ಟ್ರಯಾಂಗಲ್ಸ್ ನ ಕ್ರಿಯೇಟ್ ಮಾಡ್ತಿದೆ. ಸೊ 6 × 2 12 ಟ್ರಯಾಂಗಲ್ಸ್ ಕ್ರಿಯೇಟ್ ಆಗ್ತಿದ್ಯಾ? 6 ಲೈನ್ಸ್ × 2. ಯಾಕೆ? ಒಂದು ಲೈನ್ 2 ಟ್ರಯಾಂಗಲ್ಸ್ ಕ್ರಿಯೇಟ್ ಮಾಡ್ತಿದೆ. ಪ್ಲಸ್ 12. ಸೊ ಎಷ್ಟಾಗುತ್ತೆ? 15 25. ಒಟ್ಟು 25 ಟ್ರಯಾಂಗಲ್ಸ್ ಆಗುತ್ತೆ. ಇಲ್ಲೂ 5 ಇತ್ತು ಮೊದಲು, ಪ್ಲಸ್ 1 2 3 3 × 6 ಎಷ್ಟಾಗುತ್ತೆ ಅದು? ಸಾರಿ, 3 × 2 ಟೋಟಲ್ 11. ಈಸಿನಾ? ಓಕೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ ತರ ಟ್ರಯಾಂಗಲ್ಸ್ ಕೊಟ್ಟಾಗ 1 2, ಈ ಕಡೆನು 1 2, ಈ ಕಡೆನು 1 2, ಈ ಕಡೆ ಎರಡು ಕಡೆ 1 2 ಇದ್ದಾಗ ಇದು 2 ಕ್ಯೂಬ್ ಆಗುತ್ತೆ. ಇಲ್ಲಿ 8 ಟ್ರಯಾಂಗಲ್ಸ್ ಇರುತ್ತೆ. ಸೊ ಮೊದಲನೇದಕ್ಕೆ ಲೆಕ್ಕ ಹಾಕೋಣ ನೋಡಿ. ಫಸ್ಟ್ ಒನ್ ಲೆಕ್ಕ ಹಾಕೋಣ. ಇದನ್ನ 1 2 3 4 ಅಂತ ಬರ್ಕೊಂಡ್ರೆ ಈ ಬೇಸ್ ಅನ್ನ ತಗೊಂಡಾಗ 1 3 ಒಂದು ಟ್ರಯಾಂಗಲ್, 2 4 ಇನ್ನೊಂದು ಟ್ರಯಾಂಗಲ್, 1 3 2 4 ಇದು ಥರ್ಡ್ ಟ್ರಯಾಂಗಲ್. ಸರಿನಾ? ಆಮೇಲೆ ಈ ಬೇಸ್ ಅನ್ನ ತಗೊಂಡಾಗ 1 1 ಟ್ರಯಾಂಗಲ್, 2 1 ಟ್ರಯಾಂಗಲ್, ಮತ್ತೆ 1 2 ನೆಕ್ಸ್ಟ್ ಟ್ರಯಾಂಗಲ್. ಸರಿ ಅಲ್ಲ? ಆಮೇಲೆ ಈ ಬೇಸ್ ಅನ್ನ ತಗೊಂಡಾಗ 3 4 1 ಟ್ರಯಾಂಗಲ್, 1 2 ಅನದರ್ ಟ್ರಯಾಂಗಲ್, ಆಮೇಲೆ 3 4 1 2 ಅನದರ್ ಟ್ರಯಾಂಗಲ್. ಸರಿ ಅಲ್ಲ? ಆಮೇಲೆ ಈ ಬೇಸ್ ಅನ್ನ ತಗೊಂಡಾಗ 1 1 ಟ್ರಯಾಂಗಲ್, 3 1 ಟ್ರಯಾಂಗಲ್, 1 3 1 ಟ್ರಯಾಂಗಲ್. ಬಟ್ ಇಲ್ಲಿ ಏನಾಗ್ತದೆ? ಟ್ರಯಾಂಗಲ್ಸ್ ರಿಪೀಟ್ ಆಗುತ್ತೆ. ಸರಿ ಅಲ್ಲ? ಸೊ ಇಲ್ಲಿ 1 1 ರಿಪೀಟ್ ಆಗ್ತದೆ ನೋಡಿ. ಸೊ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 1 3 ಎಲ್ಲಾದ್ರೂ ರಿಪೀಟ್ ಆಗ್ತಿದ್ಯಾ? ಇಲ್ಲಿ 1 3 ಕೂಡ ರಿಪೀಟ್ ಆಗ್ತದೆ. ಸೊ ಇದನ್ನ ಕ್ಯಾನ್ಸಲ್ ಮಾಡೋಣ. ಆಮೇಲೆ 1 2 ಇಲ್ಲಿ ರಿಪೀಟ್ ಆಗ್ತದೆ. ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಆಮೇಲೆ 1 2 3 4 ಇಲ್ಲೂ ಕೂಡ 1 2 3 4 3 4 2 1 2 ಇದೆ, ಎರಡು ಸೇಮ್. ಸೊ ಇದನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ ಎಷ್ಟು ಬರ್ತಿದೆ ಇಲ್ಲಿ? ಇಲ್ಲಿ ಒಟ್ಟು 3 ಇತ್ತು, ಇಲ್ಲಿ 3 ಇತ್ತು, ಇಲ್ಲಿ 3 4, ಇದು 3. ಸೊ 3 + 3 6 7 8 ಆಯ್ತಾ? ಯಾವ್ದಾದ್ರು ಬಿಟ್ಟು ಹೋಗಿದ್ಯಾ? ಸೊ ಇಲ್ಲಿ 8 ಟ್ರಯಾಂಗಲ್ಸ್ ಬಂತು. ನಾನು ಏನ್ ಹೇಳ್ದೆ ಆಗ್ಲೇ? 2 ಕ್ಯೂಬ್ ಬರ್ಬೇಕು ಅಂತ ಹೇಳ್ದೆ. ಸೊ ಇದಕ್ಕೂ ಕೂಡ ಹಾಗೆ ಲೆಕ್ಕ ಮಾಡ್ಕೊಂಡು ರಿಪೀಟ್ ಆಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇಲ್ಲೇನ್ ಬರುತ್ತೆ? 3 ಕ್ಯೂಬ್ 27 ಟ್ರಯಾಂಗಲ್ಸ್ ಬರ್ಬೇಕು. ಸೊ ಈ ತರ ಎರಡೂ ಕಡೆ ಸೇಮ್ ನಂಬರ್ಸ್ ಇದ್ರೆ ಅದನ್ನ ಕ್ಯೂಬ್ ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಬರುತ್ತೆ. ಇದು 2 ಪವರ್ 7 ಅಲ್ಲ, 27. ಓಕೆ, ಇಲ್ಲಿ ಎಷ್ಟಿದೆ ಲೆಕ್ಕ ಮಾಡಿ. 1 2 3 4 5 6, ಇಲ್ಲಿ 1 2 3 4 5
6. ಸೊ ಎರಡು ಕಡೆ 6 ಇದೆ. ಸೊ 6 ಕ್ಯೂಬ್ ಏನಾಗುತ್ತೆ 216. ಇಲ್ಲಿ 216 ಟ್ರಯಾಂಗಲ್ಸ್ ಇರ್ಬೇಕು ಏನಾ. ಬಟ್ ಪ್ರಾಬ್ಲಮ್ ಯಾವಾಗ ಬರುತ್ತೆ, ಎರಡು ಕಡೆ ಒಂದೇ ನಂಬರ್ ಇಲ್ದೇ ಇದ್ದಾಗ ಪ್ರಾಬ್ಲಮ್ ಬರುತ್ತೆ. ಹಾಗೇನ್ ಮಾಡ್ಬೇಕು ನಾವು, ಆಗ ಬೇಸಿಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಲೆಕ್ಕ ಹಾಕ್ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ 1 2 ಬರ್ತಿದೆ, ಬಟ್ ಈ ಕಡೆ ತಗೊಂಡ್ರೆ 2 3 ಬರ್ತಿದೆ, ಈ ಕಡೆ 3 ಬರ್ತಿದೆ, ಈ ಕಡೆ 2 ಬರ್ತಿದೆ. ಇವಾಗ ನಾವು ಕ್ಯೂಬ್ ಮಾಡಕ್ ಆಗೋದಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ಎಲ್ಲಾ ಬೇಸಿಸ್ ಅನ್ನ ತಗೊಂಡು ಲೆಕ್ಕ ಹಾಕ್ಬೇಕು. ಓಕೆ, ಸೊ ಹೇಗ್ ಲೆಕ್ಕ ಹಾಕ್ತಿವಿ, ಈ ಬೇಸ್ ಅನ್ನು ತಗೊಂಡಾಗ 3 ಟ್ರಯಾಂಗಲ್ಸ್, ಈ ಬೇಸ್ ಅನ್ನು ತಗೊಂಡಾಗ +3, ಈ ಬೇಸ್ ಅನ್ನು ತಗೊಂಡಾಗ +3, ಆಮೇಲೆ ಈ ಬೇಸ್ ಅನ್ನು ತಗೊಂಡಾಗ 6 ಬರುತ್ತೆ, ಸರಿಯಲ್ಲ. ಆಮೇಲೆ ಈ ಬೇಸ್ ಅನ್ನು ತಗೊಂಡಾಗ ಮತ್ತೆ 6 ಬರುತ್ತೆ. ಯಾಕೆ 1 2 3 1 2 3 3 + 2 + 1 6 3 + 2 + 1 6, ಸರಿಯಲ್ಲ. ಸೊ ಒಟ್ಟು ಎಷ್ಟಾಗುತ್ತೆ ಇಲ್ಲಿ 9 9 + 12, ಸರಿನಾ. ಸೊ 12 + 9 21 ಟ್ರಯಾಂಗಲ್ಸ್ ಬರ್ಬೇಕು. ಬಟ್ ರಿಪೀಟ್ ಆಗಿರೋ ಟ್ರಯಾಂಗಲ್ಸ್ ನಾವು ಲೆಕ್ಕ ಹಾಕ್ಬಾರ್ದು, ಸರಿಯಲ್ಲ. ಸೊ ಹೇಗೆ ರಿಪೀಟ್ ಆಗಿರೋ ಟ್ರಯಾಂಗಲ್ಸ್ ಲೆಕ್ಕ ಮಾಡೋದು, ಹೀಗ್ ಲೆಕ್ಕ ಮಾಡ್ಕೊಳಕ್ ಆಗಲ್ಲ. ಒಟ್ಟಿಲಿ 21 ಬಂತು, ಬಟ್ 21 ಟ್ರಯಾಂಗಲ್ಸ್ ಇರಲ್ಲ. 1 2 3 4 5 6 ಅಂತ ಲೆಕ್ಕ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕಿಲ್ಲಿ, ಈ ಬೇಸ್ ಅನ್ನ ತಗೊಂಡಾಗ 5 1 3 5 1 ಟ್ರಯಾಂಗಲ್ ಆದ್ರೆ 2 4 6 ಇನ್ನೊಂದು ಟ್ರಯಾಂಗಲ್, 1 3 5 2 4 6 ಅದು ದೊಡ್ಡ ಟ್ರಯಾಂಗಲ್, ಕರೆಕ್ಟ್ ಅಲ್ಲ. ಆಮೇಲೆ ಈ ಬೇಸ್ ಅನ್ನ ತಗೊಂಡಾಗ 1 3 2 4 ಆಮೇಲೆ 1 3 2 4, ಇದನ್ನ ತಗೊಂಡಾಗ 1 2 1 2, ಸರಿಯಲ್ಲ. ಮತ್ತೆ ಈ ಬೇಸ್ ಅನ್ನ ತಗೊಂಡಾಗ 5 6 3 4 1 2 ಆಮೇಲೆ 5 6 3 4 ಆಮೇಲೆ 3 4 1 2 ಆಮೇಲೆ 5 6 3 4 1 2, ಆಯ್ತಾ. ಆಮೇಲೆ ಇದನ್ನ ತಗೊಂಡಾಗ 6 ಟ್ರಯಾಂಗಲ್ಸ್ ಮತ್ತೆ ಬರ್ಬೇಕಲ್ಲ. ಸೊ 5 3 1 5 3 3 1 5 3 1, ಇಷ್ಟ ಆಯ್ತಾ. ಸೊ ಈಗ ರಿಪೀಟ್ ಆಗಿರೋದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ನಾವು. ಸೊ ಇದ್ರಲ್ಲಿ ಯಾವ್ದಾದ್ರು ರಿಪೀಟ್ ಆಗ್ತಿದ್ಯಾ ಅಂತ ನೋಡೋಣ. 5 6 ಎಲ್ಲಾದ್ರೂ ಇದ್ಯಾ, ಇಲ್ಲ. 3 4 ಇದ್ಯಾ, ಇಲ್ಲ. 1 2 ಇದ್ಯಾ, ಇಲ್ಲಿದೆ ನೋಡಿ 1 2, ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 5 6 3 4 ಎಲ್ಲಾದ್ರೂ ಇದ್ಯಾ, ಇಲ್ಲ. 3 4 1 2 ಎಲ್ಲಾದ್ರೂ ಇದ್ಯಾ, 3 4 1 2 ಇಲ್ಲಿದೆ ನೋಡಿ 3 4 1 2, ಸೊ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 5 6 3 4 1 2 ಅದೇನು 5 6 3 4 1 2 ಇದೆ ಅಲ್ಲ, ಸೇಮ್ ಅಲ್ಲ. ಸೊ ಇದು ಕೂಡ ಹೋಗುತ್ತೆ. ಮತ್ತೆ ಇಲ್ಲಿ 1 ಆಲ್ರೆಡಿ ಇದೆ ನೋಡಿ, 1 ಹೋಗುತ್ತೆ. ಆಮೇಲೆ 5 3 ಎಲ್ಲೂ ಇಲ್ಲ. 3 1 3 1 1 3 ಇಲ್ಲಿದೆ ನೋಡಿ, ಸೊ 3 1 ಹೋಗುತ್ತೆ. 5 3 1 ಇಲ್ಲಿದೆ, 5 3 1 1 3 5 ಅಥವಾ 5 3 1 ಇದು ಕೂಡ ಹೋಗುತ್ತೆ. ಸೊ ಒಟ್ಟೆಷ್ಟಾಗುತ್ತೆ ಇಲ್ಲಿ 3 + 3 + 3 ಎಷ್ಟಾಯ್ತು 9, ಇಲ್ಲಿ 3 ಮತ್ತೆ ಇಲ್ಲೂ ಕೂಡ 3, ಸೊ 9 + 6 ಒಟ್ಟು 9 + 3 + 3 ಒಟ್ಟು 15 ಟ್ರಯಾಂಗಲ್ಸ್ ಆಗುತ್ತೆ ಇಲ್ಲಿ, ಸರಿನಾ. ಸೊ ಇದನ್ನ ಈ ತರ ಲೆಕ್ಕ ಹಾಕ್ದೆ ಇನ್ನೊಂದು ಟ್ರಿಕ್ ಅನ್ನ ಕೂಡ ಹೇಳ್ಕೊಡ್ತೇನೆ ನಾನು. ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗ್ತಿದೆ ಅಂತ ನೋಡಿ. ಇಲ್ಲಿ 12 ಕ್ಯಾನ್ಸಲ್ ಆಗ್ತಿದ್ಯಾ, 3 4 1 2 ಕ್ಯಾನ್ಸಲ್ ಆಗ್ತಿದ್ಯಾ, ಮತ್ತೆ ಎಲ್ಲ ಇರೋದು ಕ್ಯಾನ್ಸಲ್ ಆಗ್ತಿದೆ. ಸೊ ಏನಾಗ್ತಿದೆ ಇಲ್ಲಿ, ಇದನ್ನ ಬಿಟ್ಟು 1 2 ಅನ್ನ ಬಿಟ್ಟು 1 2 ಎಲ್ಲೆಲ್ಲಿ ಬರ್ತಿದ್ಯೋ, ಇಲ್ಲಿ 1 2 ಬರ್ತಿದೆ, ಇಲ್ಲಿ 1 2 ಬರ್ತಿದೆ, ಇಲ್ಲಿ 1 2 ಬರ್ತಿದೆ. 1 ಮತ್ತೆ 2 ಯಾವ್ದ್ರಲ್ಲಾದ್ರೂ ಬರ್ತಿದ್ರೆ ಅದು ಕ್ಯಾನ್ಸಲ್ ಆಗ್ತಿದೆ, ಸರಿಯಲ್ಲ. ಮತ್ತೆ ಇದ್ರಲ್ಲಿ ಯಾವ್ದು ಕ್ಯಾನ್ಸಲ್ ಆಗ್ತಿದೆ ನೋಡಿ, ಇದ್ರಲ್ಲಿ 1 3 ಮತ್ತೆ 5 ಎಲ್ಲಿ ಬರ್ತಿದ್ಯೋ ಅದು ಕ್ಯಾನ್ಸಲ್ ಆಗ್ತಿದೆ.
ಸರಿಯಲ್ಲ? ಸೊ ಹೀಗ್ ಲೆಕ್ಕ ಮಾಡ್ಕೊಳ್ಳುವಾಗ ಯಾವ ಬೇಸ್ ಅನ್ನ ಕನ್ಸಿಡರ್ ಮಾಡಿದೀವೋ, ನಾವು ಈ ಬೇಸ್ ಅನ್ನ ಕನ್ಸಿಡರ್ ಮಾಡಿದ್ವಿ ಮತ್ತೆ ಈ ಬೇಸ್ ಅನ್ನ ಕನ್ಸಿಡರ್ ಮಾಡಿದ್ವಿ, ಸರಿಯಲ್ಲ? ಈ ಎರಡು ಬೇಸ್ಗೆ ಆಪೋಸಿಟ್ ಆಗಿರೋ ಪಾಯಿಂಟ್ಸ್ ಅನ್ನ ಬಿಟ್ಟು, ಇದನ್ನ ಮತ್ತೆ ಇದನ್ನ ಬಿಟ್ಟು, ಈ ಬೇಸ್ಗೆ ಇದು ಆಪೋಸಿಟ್, ಈ ಬೇಸ್ಗೆ ಇದು ಆಪೋಸಿಟ್, ಸರಿಯಲ್ಲ? ಆ ಎರಡು ಪಾಯಿಂಟ್ಸ್ ಅನ್ನ ಬಿಟ್ಟು ಬೇರೆ ಎಲ್ಲಾ ಪಾಯಿಂಟ್ಸ್ ಅನ್ನ ಲೆಕ್ಕ ಮಾಡ್ಕೊಂಡ್ರೆ 1 2 3 4 5 6, ಸರಿನಾ? 6 ಅನ್ನ ಲೆಕ್ಕ ಮಾಡ್ಕೊಂಡ್ರೆ ಆಗೇನಾಗುತ್ತೆ, ಈ ಬೇಸ್ಗೆ ಎಷ್ಟು ಬಂತು? 3 3 ಪ್ಲಸ್ 3 ಪ್ಲಸ್ 3 9, ಮತ್ತೆ ಈ ಬೇಸ್ಗೆ 6 ಪ್ಲಸ್ 6 12 ಬಂತಾ? 12. ಒಟ್ಟು ಎಷ್ಟಾಯ್ತು? 12 ಪ್ಲಸ್ 9 21 ಆಯ್ತು. ಆಗ್ಲೇ ಕೂಡ ಲೆಕ್ಕ ಮಾಡಿದ್ವಿ. -6 ಮಾಡ್ಕೋಬೇಕು, ಯಾಕೆ? ಬೇಸ್ಗೆ ಆಪೋಸಿಟ್ ಇರೋ ಪಾಯಿಂಟ್ಸ್ ಅನ್ನ ಬಿಟ್ಟು. ಎಷ್ಟು ಬರುತ್ತೆ? 6 ಮಾಡ್ಕೊಂಡ್ರೆ 15 ಬರುತ್ತೆ. ಸೊ ಇದು ಕೂಡ ಒಂದು ಶಾರ್ಟ್ ಟ್ರಿಕ್, ಅರ್ಥ ಆಯ್ತಾ? ಸೊ ಇದಕ್ಕೀಗ ನೋಡೋಣ, ಈ ಬೇಸ್ಗೆ ಎಷ್ಟು ಬರುತ್ತೆ? 6 ಬರುತ್ತಾ? ಪ್ಲಸ್ ಈ ಬೇಸ್ಗೆ 6, ಆಮೇಲೆ ಈ ಬೇಸ್ಗೆ 3, ಈ ಬೇಸ್ಗೆ 3, ಈ ಬೇಸ್ಗೆ ಕೂಡ 3. ಒಟ್ಟೆ ಎಷ್ಟಾಯ್ತು? 9 ಪ್ಲಸ್ 12, ಇಲ್ಲೂ ಕೂಡ 21 ಬರ್ತಿದೆ. 21 ಮೈನಸ್ ಬೇಸ್ಗೆ ಆಪೋಸಿಟ್ ಇರೋ ಪಾಯಿಂಟ್, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಅನ್ನ ಬಿಟ್ಟು ಎಷ್ಟು ಪಾಯಿಂಟ್ಸ್ ಬರ್ತಿದೆ? 1 2 3 4 5 6. ಸೊ ಇಲ್ಲೂ ಕೂಡ -6, ಇಲ್ಲೂ ಕೂಡ 15. ಸೊ ಈ ಎರಡು ಟ್ರಯಾಂಗಲ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಏನ್ ಗೊತ್ತಾಗ್ತಿದೆ ನಮ್ಗೆ? ಎರಡು ಟ್ರಯಾಂಗಲ್ಸ್ ಸೇಮ್ ಇದೆ. ಈ ಒಂದನ್ನ ನಾವು ಈ ಕಡೆ ತಿರ್ಗಿಸಿದ್ರೆ, ಕ್ಲಾಕ್ ವೈಸ್ 60 ಡಿಗ್ರೀಸ್ ತಿರ್ಗಿಸಿದ್ರೆ ಈ ಟ್ರಯಾಂಗಲ್ ಬರ್ತಿದೆ, ಸರಿಯಲ್ಲ? ಸೊ ಎರಡಕ್ಕೂ ಆನ್ಸರ್ ಸೇಮ್ ಬರ್ತಿದೆ. ನೀವು ಬೇರೆ ತರ ಟ್ರಯಾಂಗಲ್ಸ್ ಅನ್ನ ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಸೊ ಇದನ್ನ ಎರೇಸ್ ಮಾಡಿ ನೋಡೋಣ. ಹೀಗ್ ತಗೊಂಡ್ರೆ ಇಲ್ಲಿ 1 2 3 ಬರ್ತಿದೆ, ಬಟ್ ಇಲ್ಲಿ 1 2 3 4 ಬರ್ತಿದೆ. ಸೊ ಇದನ್ನು ಹೇಗ್ ಲೆಕ್ಕ ಹಾಕೋಣ? ಇಲ್ಲಿ 1 ಬೇಸ್ 2 ಬೇಸ್ 3 ಬೇಸ್, 3 ಬೇಸಸ್ ಇದೆಯಲ್ಲ, ಇದು ಒಂದು ಬೇಸ್, ಇದು ಒಂದು ಬೇಸ್, ಇದು ಒಂದು ಬೇಸ್, 3 4 ಬೇಸಸ್ ಇದೆ. ಹೀಗೆ 4 ಬೇಸಸ್ಗೆ 1 2 3 ಅಂದ್ರೆ 3 ಪ್ಲಸ್ 2 ಪ್ಲಸ್ 1 ಎಷ್ಟಾಗುತ್ತೆ? 6. 6 ಇಂಟು 4 24 ಟ್ರಯಾಂಗಲ್ಸ್ ಬರ್ಬೇಕಾ? ಮತ್ತೆ ಈ ಬೇಸನ್ನ ತಗೊಂಡ್ರೆ, ಈ ಬೇಸನ್ನ ತಗೊಂಡ್ರೆ ಇದು 1, ಇದು 2, ಇದು 3. ಸೊ 4 ಪ್ಲಸ್ 3 ಪ್ಲಸ್ 2 ಪ್ಲಸ್ 1 ಎಷ್ಟಾಗುತ್ತೆ? 10. 10 ಇಂಟು 3 ಬೇಸಸ್. ಸೊ ಇಲ್ಲಿ 30 ಟ್ರಯಾಂಗಲ್ಸ್ ಬರ್ಬೇಕು. ಸೊ 10 ಇಂಟು 3 30, ಒಟ್ಟೆಷ್ಟು? 54. ಬಟ್ ನಾನೇನ್ ಹೇಳ್ದೆ, ಇಲ್ಲಿ ಬೇಸ್ಗೆ ಆಪೋಸಿಟ್ ಇರೋ ಪಾಯಿಂಟ್ಸ್ ಅನ್ನ ಮೈನಸ್ ಮಾಡ್ಬೇಕಂತ ಹೇಳ್ದೆ. ಸೊ ಯಾವ್ದೆಲ್ಲ ಪಾಯಿಂಟ್ಸ್ ಬೇಸ್ಗೆ ಆಪೋಸಿಟ್ ಬರ್ತಿದೆ? ಇಲ್ಲಿ 1 2 3 4 5 6 7 8 9 10 11 12. ಸೊ -12 ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ 42. ಇದು ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್, ಇದ್ರಲ್ಲಿರೋ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್. ಅರ್ಥ ಆಯ್ತಾ? ಓಕೆ. ಸೊ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಕೂಡ ಒಂದ್ಸತಿ ನೋಡ್ಬಿಡೋಣ. ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಗೆ ಏನೇನ್ ಕೌಂಟ್ ಮಾಡ್ಬೇಕು? ಹಾರಿಜಾಂಟಲ್ ಲೈನ್ಸ್, ವರ್ಟಿಕಲ್ ಲೈನ್ಸ್ ಮತ್ತೆ ಸ್ಲ್ಯಾಂಟೆಡ್ ಲೈನ್ಸ್. ಹಾರಿಜಾಂಟಲ್ ಅಂದ್ರೆ ಹೀಗೆ, ವರ್ಟಿಕಲ್ ಅಂದ್ರೆ ಹೀಗೆ, ಸಾರಿ ಒಂದ್ ನಿಮಿಷ, ಹಾರಿಜಾಂಟಲ್ ಅಂದ್ರೆ ಹೀಗೆ, ವರ್ಟಿಕಲ್ ಅಂದ್ರೆ ಹೀಗೆ, ಸ್ಲ್ಯಾಂಟಿಂಗ್ ಅಂದ್ರೆ ಹೀಗೆ ಅಥವಾ ಹೀಗೆ, ಸ್ಲ್ಯಾಂಟಿಂಗ್ ಲೈನ್ಸ್. ಸೊ ಈಗ ಇದನ್ನ ಒಂದು ಲೈನು, ಇದನ್ನ ಒಂದು ಲೈನು ಅಂತ ಕನ್ಸಿಡರ್ ಮಾಡಬಾರ್ದು. ಇದು 1 ಇದು 2 ಅಂತ ಕನ್ಸಿಡರ್ ಮಾಡಬಾರ್ದು. ಪೂರ್ತಿ ಲೈನ್ ಅನ್ನ 1 ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಇದು ಪೂರ್ತಿ ಏನಾಗುತ್ತೆ? ಒಂದೇ ಲೈನ್ ಆಗುತ್ತೆ, ಸರಿಯಲ್ಲ? ಸೊ ಈಗ ಇದ್ರಲ್ಲಿ ಹಾರಿಜಾಂಟಲ್, ವರ್ಟಿಕಲ್, ಸ್ಲ್ಯಾಂಟಿಂಗ್ ನೋಡೋಣ. ಹಾರಿಜಾಂಟಲ್ ಎಷ್ಟಿದೆ? ಇದು 1 ಇದೆ, ಇದು 2 ಇದೆ, 2 ಲೈನ್ಸ್ ಹಾರಿಜಾಂಟಲ್ 2. ವರ್ಟಿಕಲ್ ಎಷ್ಟಿದೆ? ಇದು 1, ಇದು 2, ಇದು 3, ವರ್ಟಿಕಲ್ 3 ಇದೆ. ಆಮೇಲೆ ಸ್ಲ್ಯಾಂಟಿಂಗ್ ಎಷ್ಟಿದೆ? ಸ್ಲ್ಯಾಂಟಿಂಗ್ ಇದು ಪೂರ್ತಿ ಒಂದೇ, ಇದು 1, ಇದು 2, ಇದು 3, ಇದು 4. ಸೊ ಸ್ಲ್ಯಾಂಟಿಂಗ್ ಎಷ್ಟಿದೆ? 4 ಲೈನ್ಸ್ ಇದೆ. ಸೊ ಒಟ್ಟೆಷ್ಟು? 9. ಇದನ್ನ ಹೋಮ್ ವರ್ಕ್ ಆಗಿ ಮಾಡಿ.
ಒಟ್ಟು ಹಾರಿಸಾಂಟಲ್ ಎಷ್ಟಿದೆ, ವರ್ಟಿಕಲ್ ಎಷ್ಟಿದೆ, ಸ್ಲ್ಯಾಂಟಿಂಗ್ ಎಷ್ಟಿದೆ ಅಂತ ಕೌಂಟ್ ಮಾಡಿ ಟೋಟಲ್ ಲೈನ್ಸ್ ಎಷ್ಟಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲರೂ ಯಾರ್ಗ್ ಸರಿ ಬರುತ್ತೋ ನೋಡೋಣ. ಸೊ ಎಲ್ಲಾರ್ಗು ಅರ್ಥ ಆಯ್ತು ಅನ್ಕೊಂತೀನಿ ಪಾರ್ಟ್ 2. ಏನಾದ್ರೂ ಕ್ವೆಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲಾರ್ಗು ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು.